ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ಮೇವ ಅಮೃತವನ್ನು ನಿರ್ಮಾಣ ಮಾಡೋಣಂತೆ. ನಾನು ಈ ನೆನಪು ಹೇಳ್ತೇನೆ. ಈಗ ಕಳೆದ 1 ತಿಂಗಳಿಂದ ನಾನು ಸರ್ಕಾರ ಪತ್ರ ಬರೆದಿದ್ದೀನಿ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಅವರು ನಾನು ವ್ಯಕ್ತಿ ಪತ್ರ ಹಾಕಿದ್ದೀನಿ. ನಾಟದ ಹೈಕೋರ್ಟ್ ಜಡ್ಜ್ ಕೆಲ ಡಿಸ್ಟ್ರಿಕ್ಟ್ ಹಾಕಿದ್ದೀನಿ. ಈ ಪತ್ರ ಬರೀತಿರೋದು ಹೈಕೋರ್ಟ್ ಜಡ್ಜ್ ಅಥಾರಿಟಿನಲ್ಲ, ಒಬ್ಬ ವೈಯಕ್ತಿಕವಾಗಿ ಒಬ್ಬನು ಪರಿಸರಗಳಿಗೆ ಕಾಳಜಿರ್ತಕ್ಕಂಥ ವ್ಯಕ್ತಿಗೆ ನಾನು ಪತ್ರ ಬರ್ತೀನಿ. ಏನು ಅಂತ ಹೇಳಿದ್ರೆ, ಈ ಬೆಂಗಳೂರಿನ ರೇಸ್ ಕೋರ್ಸ್ ಭೂಮಿ ಇದೆ, 80 ಎಕರೆ ಜಮೀನಿದೆ. ಅದು ನಮ್ಗೆ ಗೊತ್ತೈತೆ ನಮಗೆಲ್ಲ. ಅದನ್ನ ಈಗ ರೇಸ್ ಕೋರ್ಸ್ ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಈಗ ಅದು ವೇಕೆಂಟ್ ಆಗತ್ತೆ. ಅದನ್ನ ಬೇರೆ ಎಲ್ಲ ಈ ಮಂತ್ರಿಗಳ ಒಂದು ವಸತಿ ಸಮುಚ್ಚಯಕ್ಕೆ ಜಡ್ಜಸ್ ಅದು ಇದು ಅಂತ ಏನೋ ಒಂದು ಪ್ರಸ್ತಾಪ ಬಂತು, ಕೆಟ್ಟೈತೆ. ಆದರೆ ಅಂತಿಮವಾಗಿ ನಮ್ಮ ಕರ್ನಾಟಕ ಸರ್ಕಾರವನ್ನು ಮಹತ್ವದ ಮತ್ತು ಮೌಲ್ಯಯುತವಾದಂಥ ನಿರ್ಧಾರ ತಗೊಳ್ತಂದ್ರೆ ಅಲ್ಲಿ ವನ ಮಾಡಬೇಕು. ಅತ್ಯಂತ ನಮ್ಮ ಸರ್ಕಾರ ತಗೊಂತ ಬಹಳ ಶ್ಲಾಘನೀಯ ಮತ್ತು ಸಮಯೋಚಿತ ಮತ್ತು ಮುಂದಿನ ಜನಾಂಗಗಳಿಗೆ ಕೊಡೆ ಕೊಡ್ತಕ್ಕ ನಿರ್ಧಾರ ತಗೊಂಡು ಕರ್ನಾಟಕ ಸರ್ಕಾರ. ಅದಕ್ಕೆ ನಮ್ಮ ಅನಂತ ಕೋಟಿ ಅಭಿನಂದನೆಗಳು. ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕು. ಅದಕ್ಕೆ ನಾನು ಏನು ಮಾಡಿದೆ, ಆ ಒಂದು ರೇಸ್ ಕೋರ್ಸ್ ಭೂಮಿಯಲ್ಲಿ 80 ಎಕರೆ ಇದೆ. ಅದು 50 ಎಕರೆದಷ್ಟು ಆ ಭೂಮಿಯನ್ನು ಗುರುತಿಸಿ, ಮಧ್ಯಭಾಗ ಗುರುತಿಸಿ ಅಲ್ಲಿ ಮೇವಾಗಿ ಫಾರೆಸ್ಟ್ ಮಾಡಿ, ಅಮೃತವನ್ನ ಫಾರೆಸ್ಟ್ ಮಾಡಿ ಅಂತ ಪತ್ರ ಹಾಕಿದ್ದೀನಿ ನಾನು. ಅಂದ್ರೆ ಯಾರೊಬ್ರು ಹೇಳೋರು ಬೇಕು, ಸಲಹೆ ಕೊಡೋರು ಬೇಕು. ಯಾಕಂದ್ರೆ ತುಂಬಾ ದೊಡ್ಡವರು ಇರ್ತಾರೆ ಎಲ್ಲ. ಅವರು ತಲೆಯಾಗ ಒಂದೇ ನಿಮಿಷದಲ್ಲಿ 10 ವಿಚಾರ ಬರ್ತವೆ. ಬೆಳಿಗ್ಗೆ ರಾತ್ರಿ ತನಕ ತುಂಬಾ ಜನರ ಒತ್ತಡ, ಕಷ್ಟ, ಭಾವನೆ, ಅದು ಆಡಳಿತ ಸಮಸ್ಯೆಗಳು, ಪರಿಹಾರಗಳು ವಿಚಾರ ಮಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ನಾವು ಸ್ವಲ್ಪ ಮನೆ ಮಾಡ್ಕೊಳಕಾಗ್ತದೆ.